ದೆಹಲಿಯಲ್ಲಿ ಮೀಟಿಂಗ್ ಮಾಡಿದಂತ ಕಾಂಗ್ರೆಸ್ ನಾಯಕರು ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಮುಖ್ಯಮಂತ್ರಿ ಕೈ ಸೇರುತ್ತೆ ಸಂಭವನೀಯ ಸಚಿವರ ಪಟ್ಟಿ, ಸಚಿವರ ಪಟ್ಟಿ ಅವರ ಕೈ ಸೇರುತ್ತೆ. ಖರ್ಗೆ ನಿವಾಸದ ಮೀಟಿಂಗ್ನ ಬಳಿಕ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಆಯ್ದ ಶಾಸಕರಿಗೆ ಸಿಎಂ ಕಚೇರಿ ಕಡೆಯಿಂದ ಸಂದೇಶ ರವಾನೆ ಆಗ್ತಾ ಇದೆ. ಮುಖ್ಯಮಂತ್ರಿ ಕಚೇರಿಯಿಂದ ಸಂದೇಶ ರವಾನೆಯಾಗ್ತಾ ಇದೆ. ಪ್ರಮಾಣ ವಚನ ಸ್ವೀಕರಿಸಲಿರುವಂತ ಸಚಿವರುಗಳಿಗೆ ಇದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ಕಳೆದ ಬಾರಿ ಕ್ಯಾಬಿನೆಟ್ ಅಥವಾ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಸಚಿವರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಕರೆ ಮಾಡಿ ಪ್ರಮಾಣ ವಚನಕ್ಕೆ ಸಿದ್ಧರಾಗಿ ಅಂತ ತಿಳಿಸಿದ್ರು. ಮೊದಲ ಸಂದೇಶ ಹೋಗಿದ್ದು ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ. ರಾಮಲಿಂಗಾರೆಡ್ಡಿ ಅವರೇ ಮೊದಲು ಕನ್ಫರ್ಮ್ ಮಾಡಿದ್ರು, ನಾನು ಮಂತ್ರಿ ಆಗ್ತಾ ಇದ್ದೀನಿ, ಮುಖ್ಯಮಂತ್ರಿ ನನಗೆ ಫೋನ್ ಮಾಡಿದ್ರು ಅಂತ. ಈ ಕ್ಷಣದವರೆಗೂ ಕೂಡ ಯಾವುದೇ ಶಾಸಕರು ಕನ್ಫರ್ಮ್ ಮಾಡಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಕರೆ ಬಂದಿದೆ ಅಥವಾ ಮೆಸೇಜ್ ಬಂದಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಲ್ಲ. ಆದರೆ ಇನ್ಸೈಡ್ ಡೀಟೇಲ್ ಸಿಗ್ತಾ ಇದೆ, ಕೆಲ ಶಾಸಕರಿಗೆ ಸಂದೇಶ ರವಾನೆ ಆಗ್ತಾ ಇದೆ. ಸಂದೇಶ ರವಾನೆ ಆಗ್ತಾ ಇದೆ ಅಂತಂದ್ರೆ ದೆಹಲಿಯಿಂದ ಪಟ್ಟಿ ಕೈ ಸೇರಿದೆ ಅನ್ನುವಂತ ಲೆಕ್ಕಾಚಾರ. ಸರಿಯಾಗಿ 2 ತಿಂಗಳ ನಂತರ ಸಂಪುಟ ವಿಸ್ತರಣೆಯಾಗ್ತಾ ಇದೆ. ಸಂಜೆ 4:05 ಸಮಯ ನಿಗದಿಯಾಗಿದೆ. ಜೂನ್ 3ನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕರಿಸಿದರು ಡಿ.ಕೆ. ಶಿವಕುಮಾರ್. 2 ತಿಂಗಳು ಒದ್ದಾಡಿ ಗುದ್ದಾಡಿ ಪ್ರಯತ್ನಿಸಿ ಕೊನೆಗೆ ಈಗ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ಕಿದೆ ಅಥವಾ ಅನುಮತಿ ಹೈಕಮಾಂಡ್ನಿಂದ ಸಿಕ್ಕಿದೆ. ಸ್ವಲ್ಪ ಹೊತ್ತಲ್ಲೇ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾರು ಮಂತ್ರಿ ಆಗ್ತಾರೆ. ಇವತ್ತು ಪ್ರಮಾಣ ವಚನ ಸ್ವೀಕರಿಸೋರು ಯಾರು. ಮಂತ್ರಿ ಸ್ಥಾನದ ಜೊತೆಗೆ ಮತ್ತೆ 3 ಹುದ್ದೆ, ಅದರ ಬಗ್ಗೆಯೂ ಕೂಡ ಪ್ರಯತ್ನಗಳಾಗಿತ್ತು. ಒಂದು ಸಭಾಪತಿ, ಉಪಸಭಾಪತಿ, ಸ್ಪೀಕರ್. ಇನ್ನು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಸದಸ್ಯತ್ವ, ಇದರ ಬಗ್ಗೆಯೂ ಕೂಡ ಹೈಕಮಾಂಡ್ ಕ್ಲಾರಿಟಿ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಇಷ್ಟನ್ನು ಕ್ಲಿಯರ್ ಮಾಡೋದಕ್ಕೆ ದೆಹಲಿಗೆ ಹೋಗಿ ಸಾಕಷ್ಟು ಪ್ರಯತ್ನವನ್ನ ಮಾಡಿಕೊಂಡ್ರು ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಎಲ್ಲರೂ. ಈಗ ಸ್ವಲ್ಪ ಹೊತ್ತಲ್ಲೇ ಪಟ್ಟಿ ಕ್ಲಿಯರ್ ಆಗತ್ತೆ, ಶಾಸಕರಿಗೆ ಫೋನ್ ಬರೋದಕ್ಕೆ ಶುರುವಾಗುತ್ತೆ. ಸರ್ಕಾರ ಲೋಕಭವನಕ್ಕೆ ಕಮ್ಯುನಿಕೇಟ್ ಮಾಡಿದೆ. 4:05 ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಮೊನ್ನೆ ಲಾಸ್ಟ್ ವೀಕ್ ಮುಖ್ಯಮಂತ್ರಿ ದೆಹಲಿ ವಿಮಾನ ಹತ್ತೋವಾಗಲೇ ಲೋಕಭವನಕ್ಕೆ ತಿಳಿಸಿ ಹೋಗಿದ್ರು ಸಿದ್ಧತೆ ಮಾಡಿಕೊಳ್ಳಿ ಅಂತ. ಲೋಕಭವನದಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಾಗಿತ್ತು. ಆ ಫೋಟೋಗಳೆಲ್ಲ ಲಭ್ಯ ಆಗಿತ್ತು. ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಕೊನೆಯ ಕ್ಷಣದಲ್ಲಿ ರಾಹುಲ್ ಗಾಂಧಿ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ಯಾನ್ಸಲ್ ಆಯ್ತದು. ಇವತ್ತು ಆ ರೀತಿ ಆಗ್ಲಿಕ್ಕಿಲ್ಲ ಅನ್ನುವಂಥ ನಿರೀಕ್ಷೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. 4:05 ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆಗಳಾಗಿದೆ. ರಾಜ್ಯಪಾಲರ ಟಿಪಿ ನಿಗದಿಯಾಗಿದೆ 4:05. ಮುಖ್ಯಮಂತ್ರಿಯು ಕೂಡ ಇವತ್ತು ಯಾವ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿಲ್ಲ, ಯಾವ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇಲ್ಲ. ಸಂಕೀರ್ತವ್ರೆ, ಬಹುಶಃ ಹೊಸದಾಗಿ 20 ಸಚಿವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸಬಹುದು. ಏನ್ ಸಲಹೆ ವಿಪಕ್ಷದಿಂದ, ಏನಾಗಬೇಕಾಗಿದೆ 2 ತಿಂಗಳ ಅವಧಿಯಲ್ಲಿ ನೀವು ಗಮನಿಸಿದ ಪ್ರಕಾರ? ತೀರಾ ನಿರಾಶಾದಾಯಕರಾಗಲ್ಲ, ಏನ್ ಮಾಡ್ಕೋಬೇಕು ಅಂತ? ಇಲ್ಲ, ಈಗ ಸಲಹೆ ಕೊಡುವಂಥದ್ದಲ್ಲ, ಆದರೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಯಾವ್ಯಾವ ಇಲಾಖೆಗಳಲ್ಲಿ ಏನು ಕೆಲಸಗಳನ್ನು ನಾವು ಪ್ರಗತಿಯಲ್ಲಿ ನಾವು ನೋಡಬೇಕಾಗಿದೆ, ಯಾವುದಾಗಿಲ್ಲ. ಈಗ ಮೊದಲನೇದಾಗಿ ಇವರು ಸರ್ಕಾರಕ್ಕೆ ಬರಬೇಕಾದ್ರೆ ಏನನ್ನು ಘೋಷಣೆ ಮಾಡಿದ್ರು ಅದನ್ನೆಲ್ಲನೂ ನಾವು ಒಂದು ಇಲಾಖಾವಾರು ಪಟ್ಟಿ ಮಾಡಿ ನಾವು ಜನದ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ಗ್ಯಾರಂಟಿಗಳು, ಈಗ ಸದನದಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಏನು ಹೇಳಿದ್ರು, 2 ತಿಂಗಳ ಗ್ಯಾರಂಟಿ ಹಣವನ್ನು ಇಲ್ಲಿವರೆಗೂ ತಲುಪಿಸಲಿಲ್ಲ ಅಂತ. ಇಲ್ಲಿವರೆಗೂ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದರು, ಈಗ 2 ತಿಂಗಳಿಂದ ಸಚಿವರಾಗಿಲ್ಲ ಅವರು. ಸೊ ಅವರು ಅದಕ್ಕೆ ಆ ಇಲಾಖೆಯಲ್ಲಿ ಈ 2 ತಿಂಗಳದ್ದು ಯಾವಾಗ ಕೊಡ್ತಾರೆ ಅನ್ನೋದು ಒಂದು ರಾಜ್ಯದ ಜನತೆ ಮುಂದೆ ಪ್ರಶ್ನೆ ಇದೆ. ಅದನ್ನು ಇಮಿಡಿಯೇಟಾಗಿ ಅವರು
ಗೃಹಲಕ್ಷ್ಮಿ ಹಣವನ್ನು ಮಾಡಿ ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಲಾಸ್ಟ್ ಫಿನಾನ್ಷಿಯಲ್ ಸುಮಾರು 5,000 ಅವರು ಸದನದ ಬಾವಿಗಿಳಿದು ಅಲ್ಲಿ ಬಂದು ಸುಳ್ಳು ಹೇಳೋವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು, ಸುಳ್ಳು ಹೇಳಿದ್ರು ಕೂಡ. ಸೊ ಆ ಪಾವಿತ್ರ್ಯತೆ ಇಲ್ಲ. ಆದರೆ ಜನಕ್ಕೆ ತಲುಪಬೇಕಾಗಿರುವಂಥ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಏನಿದೆ ಅದನ್ನು ಮೊದಲನೇದಾಗಿ ನಾವು ಹೇಳ್ತೀವಿ ತಲುಪಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಬರ ಇದೆ. ಆ ಬರದ ನಿರ್ವಹಣೆಯನ್ನು ಸರ್ಕಾರ ಅದನ್ನೇನು ಅವರು ತಲೆಗೆ ಬರ ಬಂದಿದೆಯೋ ಇಲ್ವೋ ಅಂತಲೂ ಅವ್ರ ಮನಸ್ಸಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ಇಮಿಡಿಯೇಟ್ ಆಗಿ ನಮ್ಮ ನಟರಾಜಗೌಡರು ಹೇಳ್ತಾರೆ ವಾರ್ ಫುಟಿಂಗಲ್ಲಿ ನಾವು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ ಅಂತ. ದಯವಿಟ್ಟು ಈ ವಿಷಯದಲ್ಲಿ ತಾವು ವಾರ್ ಫುಟಿಂಗಲ್ಲಿ ಇಳಿದು ಅದನ್ನು ಕೆಲಸ ಮಾಡಬೇಕು. ಬರದ ಏನು ಇದಿದೆ ನೀವು ಪರಿಹಾರ ಘೋಷಣೆ ಮಾಡುವಂಥದ್ದಾಗಲಿ, ಆಮೇಲೆ ನೀವು CWRCಗೆ ಸುಪ್ರೀಂ ಕೋರ್ಟ್ ಅಫಿಡವಿಟ್ ಹಾಕೋದಾಗಲಿ, ಅದನ್ನೆಲ್ಲ ನೀವು ತ್ವರಿತಗತಿಯಲ್ಲಿ ಮಾಡಬೇಕು. ಇದು ಎರಡನೇದು. ಪ್ರಧಾನಿಗೆ ಪತ್ರ ಬರ್ತಿದ್ದಾರೆ ಮುಖ್ಯಮಂತ್ರಿ. ಇಲ್ಲ, ಪ್ರಧಾನಿ ಪತ್ರ ಬರೆದು ಬರದ ವಿಚಾರದಲ್ಲಿ ಸ್ಪಂದಿಸಿ ಅಂತ ಕೇಳ್ಕೊಂಡಿದ್ದಾರೆ, ಮನವಿ ಮಾಡಿದ್ದಾರೆ. ಖಂಡಿತ ಕೇಂದ್ರ ಸರ್ಕಾರ ಸ್ಪಂದಿಸುತ್ತೆ. ನೋಡಿ, SDRF ಆಗಲಿ NDRF ನಿಧಿ ಆಗಲಿ, ಇದರಲ್ಲಿ ಫಸ್ಟು ರಾಜ್ಯ ಸರ್ಕಾರದ ಶೇರನ್ನು ಅವರು ಯಾವಾಗ ತಯಾರು ಮಾಡ್ಕೋತಾರೆ ಕೇಂದ್ರ ಸರ್ಕಾರ ಆಟೋಮೆಟಿಕ್ ಆಗಿ ಬರುತ್ತೆ. ಅದನ್ನ ಯಾರು ಪತ್ರ ಬರೀಬೇಕಾಗಿಲ್ಲ, ಅದನ್ನೇನೊಂದು ಮೀಡಿಯಾ ಐಟಮ್ ಬಾಕ್ಸ್ ಐಟಮ್ ಮಾಡಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಈ ರೀತಿ ಒಂದು ಸಮಸ್ಯೆಗಳು ಬಂದಾಗ ಕೇಂದ್ರ ಸರ್ಕಾರ ಯಾವತ್ತೂ ರಾಜ್ಯದ ಪರ ನಿಂತಿದೆ, ಅದೇ ರೀತಿ ಪರಿಹಾರ ಕೂಡ ಘೋಷಣೆ ಮಾಡುತ್ತೆ. ಮೂರನೇದಾಗಿ ಈಗಿರುವಂತ ನಮ್ಮ ಹೊಸತನ ಅಂತ ಒಂದು ಚರ್ಚೆ ಆಯ್ತು. ಹೊಸತನ ಬರಬಹುದು ಅಂತ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಒಂದು ಪಾಯಿಂಟ್ ಹೇಳ್ಬಿಟ್ಟು ಅದಕ್ಕೆ ಬರ್ತೀನಿ. ಈಗ ನಮಗೆ ತುಂಬ ಪ್ರಮುಖವಾಗಿರುವಂಥದ್ದು ಬೆಂಗಳೂರಿನ ಚುನಾವಣೆ. ಇವರು 2 ಸತಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿ ಟೈಮ್ನ ತಗೊಂಡಿದ್ದಾರೆ. ಈಗ ಡಿಸೆಂಬರ್ ಒಳಗಾಗಿ ನಾವಿನ್ನು ಸಮಯ ತಗೊಳ್ಳಲ್ಲ ಅಂತ ಮೊನ್ನೆ ಮುಖ್ಯಮಂತ್ರಿಗಳನ್ನೇ ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ಚುನಾವಣೆಯನ್ನು ಮಾಡಿ. ಕಾರ್ಪೊರೇಟರ್ಗಳ ಅವಶ್ಯಕತೆ ಇದೆ. ಬೆಂಗಳೂರಿನ ಸಮಸ್ಯೆ ನಿಜವಾಗ್ಲೂ ತುಂಬ ಸಮಸ್ಯೆ ಇದೆ. 70 ಭಾಗ ಇಡೀ ರಾಜ್ಯದ ಬಜೆಟಲ್ಲಿ ಬರುವಂಥದ್ದು ಬೆಂಗಳೂರಿಂದ. ಈ ಹಣ ನೀವು ಈ ಆದಾಯ ತಗೊಂಡು ಇಡೀ ರಾಜ್ಯಕ್ಕೆ ಹಂಚ್ತೀರಾ. ಸೊ ದಯವಿಟ್ಟು ಬೆಂಗಳೂರಿಗೆ ನಾವು ಮಿನಿಸ್ಟ್ರಿ ಆಲ್ರೆಡಿ ಇದೆ, ಬಟ್ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟುಬಿಟ್ಟು ನೀವು ಕೆಲಸವನ್ನು ಮಾಡಬೇಕು. ಆಮೇಲೆ ಇವಾಗ ನಾನು ತಮ್ಮ ಮಾಧ್ಯಮಗಳು ಗಮನಿಸ್ತಾ ಇದ್ದೆ, ಏನೋ 50-50 ಅಥವಾ 60% ಬರಬೇಕು ಅಂತ. ಅದು ಭಾರತೀಯ ಜನತಾ ಪಾರ್ಟಿ ನಾನು ಹೇಳುವಂಥದ್ದು. ನಾವು ಮೊದಲನೇ ಬಾರಿ ಗೆದ್ದವ್ರನ್ನ ಮುಖ್ಯಮಂತ್ರಿನೇ ಮಾಡಿದ್ದೀವಿ. ಆ ಸರ್ಕಾರ ಆ ಒಂದು ಧೈರ್ಯವನ್ನು ಕಾಂಗ್ರೆಸ್ ಮಾಡುತ್ತೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಅದನ್ನೇನಾದ್ರು ಮಾಡಿದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿರುವಂಥ ಒಂದಷ್ಟು ಜನ ಯುವಕರುಗಳು, ನಮ್ಮ ನಟರಾಜಗೌಡರು ಅಂತವ್ರು ಆ ಥರದವ್ರಿಗೆ ಯಾರಿಗಾನ ಅವಕಾಶ ಆದ್ರೆ ಒಳ್ಳೇದೇ, ನಾವು ಅದನ್ನ ಬಯಸ್ತೀವಿ. ಆಗ್ಬೇಕಂದ್ರೆ ಮೊದಲು ಅವರು MLA ಆಗಬೇಕು. ಅದೇ ಅಲ್ಲ, ಅವರ ಆ ಪ್ರಯತ್ನದಲ್ಲಿ ಇದ್ರು ಅನ್ಸುತ್ತೆ. ಸೊ ಹಾಗಾಗಿ ಇದ್ದಿದ್ರೆ ಅದಕ್ಕೆ ಉತ್ತರ ಕೊಟ್ಟಿರೋರು ಅವರು. ಸೊ ಆ ರೀತಿ ಯಾರನ್ನ ಆಗಲಿ ಹೊಸಬರಿಗೆ ಒಂದು ಅವಕಾಶ ಕೊಡುವಂಥದ್ದು ಎಲ್ಲ ಪಕ್ಷದಲ್ಲೂ ಬರಬೇಕು. ಅದನ್ನಾದ್ರೆ ಬಯಸ್ತೀವಿ. ನಿಜವಾಗ್ಲೂ ಕೂಡ ಅದನ್ನ ಆಡಳಿತ ಅಂತ ಸ್ವಲ್ಪ ಚುರುಕಾಗುತ್ತೆ ಅಂತ ಹೇಳ್ತೀನಿ. ಯಾರು ಹೊಸತನ ನೀವು 5-6 ಬಾರಿ 7 ಬಾರಿ ಗೆದ್ದವ್ರಿಗಿನ್ನ ಹೆಚ್ಚಾಗಿ ಹೊಸೊಬ್ಬರಿಗೆ ಹುರುಪಿರುತ್ತೆ, ಕೆಲಸ ಮಾಡೋ ಒಂದು ಆಸಕ್ತಿ ಇರುತ್ತೆ, ಅಂಥವ್ರು ಕೊಟ್ಟರು ಒಳ್ಳೇದೇ ಅಂತ ನಾನು ಹೇಳ್ತೀನಿ. ರಿಷಿಕ್, ಮೊದಲ 13 ಜನರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಾಗ ಪೊಲಿಟಿಕಲ್ ರೀಸನ್ ನಿಂದ ಅಲ್ಲಿ ಯಾವುದೇ ಪ್ರಯೋಗಗಳನ್ನು ಮಾಡೋದಕ್ಕಾಗಿರ್ಲಿಲ್ಲ. ಅದು ಎಲ್ಲ ಸರ್ಕಾರಕ್ಕೂ ಇರುವಂಥ ಸಮಸ್ಯೆ. ಜಾತಿ ಇನ್ನೊಂದು ಮತ್ತೊಂದು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇಲ್ಲಿ ಏನಾದರೂ ಪ್ರಯೋಗ ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ಪ್ರಯೋಗ ಮಾಡಬಹುದು ಅಂತ ಅನ್ಸುತ್ತೆ ಸರ್? ತಾವು ಅವರ ಸ್ಟೇಟ್ಮೆಂಟ್ನ ಗಮನಿಸಿದ್ರೆ ಹೈಕಮಾಂಡ್ ಹೇಳುವಂಥ ಸ್ಟೇಟ್ಮೆಂಟ್ ಇರ್ಬೋದು, ಸನ್ಮಾನ್ಯ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟು, ಸನ್ಮಾನ್ಯ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟು, ಆಮೇಲೆ ಎಸ್ಪೆಷಲಿ BK ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ನ ಗಮನಿಸಿದ್ರೆ ಸಚಿವಾಲಯ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುವಂಥ ಕರ್ನಾಟಕ ರಾಜ್ಯದ ಜನತೆಯ ಉದ್ಧಾರಕ್ಕೆ ಅಥವಾ ಅವರ ಅಭಿವೃದ್ಧಿಗಲ್ಲ. ಅವ್ರು ಹೇಳ್ತಾ ಇರೋದು ಮುಂದಿನ ಚುನಾವಣೆಯನ್ನ ಗುರುತಿಟ್ಕೊಂಡು ಅಂತ ಹೇಳ್ತಾ ಇರೋದು ತಾವು ಗಮನಿಸಿದ್ರೆ. ಅಂದ್ರೆ ಇಲ್ಲಿ ಸಚಿವಾಲಯ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರೋದು ಅಥವಾ ಮಿನಿಸ್ಟ್ರಿ ಕೊಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯನ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಲ್ಲ, KPCCನ ಡೆವಲಪ್ಮೆಂಟ್ ಮಾಡ್ತೀವಿ, ರಾಹುಲ್ ಗಾಂಧಿ ಅವ್ರನ್ನ PM ಮಾಡೋ ಒಂದು ಆಶಯ ಇಟ್ಕೊಂಡಿದ್ದೀವಿ, ಅಥವಾ ಆ ಒಂದು ಆಂಗಲ್ ಅಲ್ಲಿ ಇವ್ರು ಏನಾದರೂ ಮಾನದಂಡ ಇಟ್ಕೊಂಡಿದಾರ? ಹಾಗಾಗಿ ಈಗ ಸೀನಿಯರ್ ಮೋಸ್ಟ್ ಶಾಸಕರು ಆಕ್ಟಿವ್ ಆಗಿ ಓಡಾಡಕ್ಕಾಗಲ್ಲ, ಪಕ್ಷ ಸಂಘಟನೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಯಂಗ್ ಲೀಡರ್ಸ್ ಏನಾದ್ರು ಕೊಟ್ಬಿಟ್ಟು ಪಕ್ಷ ಸಂಘಟನೆ ಮಾಡ್ಕೊಳ್ತೀವಿ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ? ಹೇಗಿದ್ರು ಈ 5 ವರ್ಷದ ಟರ್ಮಲ್ಲಿ ಅವರ ಅಭಿವೃದ್ಧಿ ಶೂನ್ಯ. ಈಗ ಅದನ್ನ ಸಪೋರ್ಟಿಂಗ್ ಆಗಿ ತಾವು ಗಮನಿಸೋದಾದ್ರೆ ಅವರು ಇರೋದು ಈ ಭಾರತ್ ಜೋಡೋ ಅನ್ನೋದಕ್ಕೆ ಪ್ಯಾರಲಲ್ ಆಗಿ ಒಂದು ಯುವಕರದ್ದು ನಾವು ಫಂಡೆಡ್ ಏನೋ ಒಂದು ಮಾಡ್ತೀವಿ ಅಂತ ಹೋಗ್ತಾ ಇದ್ದಾರೆ. ಯಾರಿಗೆ ಮಾಡ್ತಾ ಇದ್ದಾರೆ? KPCC ಉದ್ಧಾರ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ. ಈಗ ಇದೇ ರೀತಿನೇ ನಾವು ಕಂಪೇರ್ ಮಾಡೋದಾದ್ರೆ ಯಾವ ಮಾನದಂಡ ಇದೆ ನೀವು ಹೇಳಿ ಹೋಗಿ? ಈಗ ಜಾತಿವಾರು ಮಾನದಂಡನ ಅಥವಾ ಅವರ ಎಕ್ಸ್ಪೀರಿಯನ್ಸ್ ಮಾನದಂಡನ ಅಥವಾ ಯೂತ್ಸ್ ಯಂಗ್ ನಾವು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೊಡ್ತಾ ಇದ್ದೀರಾ? ಯಾವ ಮಾನದಂಡದ ಮೇಲೆ ಸಚಿವಾಲಯ ಎಕ್ಸ್ಪೆನ್ಷನ್ ಮಾಡ್ತಾ ಇದ್ದೀರಾ? ಇನ್ನು ತಾವು ಒಂದು ಪ್ರಶ್ನೆ ಕೇಳಿದ್ರೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೋದಂತ. ಸ್ವಾಮಿ, ತಾವು ಗೈ ಮಾಡಿ ಮುಗಿಯೋದು ಏನು ಅಂತಂದ್ರೆ ಯಾವ ಎಕ್ಸ್ಪೆರಿಮೆಂಟ್ ಮಾಡೋದಿರ್ಲಿ, ಫಸ್ಟ್ ಇರೋರಿಗೆ ಕೊಟ್ಟುಬಿಟ್ಟು ಅವ್ರಿಗೆ ಏನ್ ಮಾಡಬೇಕು ಬೇಸಿಕ್ ABCD ಅಡ್ಮಿನಿಸ್ಟ್ರೇಷನ್ ಪಾಠ ಕಲ್ಸ್ಕೊಂಡ್ ಕೊಡಿ. ಆಮೇಲೆ ನೀವು ಸಚಿವಾಲಯದ ಇರೋದು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಸಾಕಷ್ಟು ಟೈಮ್ಗಳಿರ್ತವೆ. ನಾವಿಲ್ಲಿ ಹೇಳಕ್ ಬಯಸ್ತಾ ಇರೋಂಥದ್ದು, ಕೇಳಕ್ ಬಯಸ್ತಾ ಇರೋಂಥದ್ದು 3 ವರ್ಷದಲ್ಲಿ ಏನೂ ಮಾಡಕ್ ಆಗಲಿಲ್ಲ ಎಕ್ಸೆಪ್ಟ್ ಗ್ಯಾರಂಟಿ ಅನ್ನೋದನ್ನ ಬಿಟ್ರೆ. ಅದರಲ್ಲಿ ಕೂಡ ನಿಮಗೆ 19,000 20,000 ಒಬ್ಬೊಬ್ಬರ ಅಕೌಂಟ್ಗಳಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಆ ಸ್ಯಾಲರಿ ತಗೊಂಡು ಗ್ಯಾರಂಟಿ ಸಮಿತಿ ಸ್ಕೀಮ್ಗಳಲ್ಲಿ ಇದಾರಲ್ಲ ಅವ್ರು ಏನ್ ಕತ್ತೆ ಕಾಯ್ತಾ ಇದಾರೆ ಅವರು? ಅದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಕ್ಯಾಬಿನೆಟ್ ರ್ಯಾಂಕಿಂಗ್ ಅಂತ ಕೊಟ್ಬಿಟ್ಟು ಜಿಲ್ಲಾವಾರ ಕೊಟ್ಬಿಟ್ಟು ಅವ್ರಿಗೆ ಯಾರು ಸಚಿವ ಇವರು HM ರೇವಣ್ಣ ಅವ್ರಿಗೆ 5 ಲಕ್ಷ ಸ್ಯಾಲರಿ ಈ ರೀತಿ ನಡ್ಕೊಂಡ್ ಬರ್ತಾ ಇದೆ. ಸೊ ನಾವು ತಮಗೆ ಕೇಳುವಂಥದ್ದು 4
ಲಕ್ಷ ಕೋಟಿ ಇನ್ನಾದ್ರೂ budget ಸರಿಯಾದಂತ ಆಡಳಿತ ಕೊಡಿ ಅಂತ ಹೇಳ್ತೀರಿ. ಅಲ್ಲ, ಥ್ಯಾಂಕ್ ಯು ನಾವು ರಿಷಿಕ್ ಅವರೇ, ಹೇಳೋದು ಸಂಕೀರ್ತ್ ಅವರೇ ಧನ್ಯವಾದ, ನಟರಾಜ್ ಗೌಡರಿಗೂ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.